ಹೆಲೋ ಗೈಸ್, ನಾ ಮೊದಲೇ ಹೇಳಿದ್ದೆ ಇವ್ರದ್ದು ಲವ್ ಸ್ಟೋರಿ ಯಾವಾಗೂ ಮುಗಿಯಲ್ಲ ಅಂತ. ಬ್ರೇಕಪ್ ಪ್ಯಾಚಪ್ ಆಗ್ತಾನೆ ಇರತ್ತೆ. ಒಂದು ತಿಂಗಳ ಹಿಂದೆ ನಾ ವಿಡಿಯೋ ಮಾಡಿದ್ದೆ ಪ್ಯಾಚಪ್ ಆಯ್ತಂತ. ಯಾರ್ದು ಕಂಡ್ಬಿತ್ತೇನೋ ಮತ್ ಬ್ರೇಕಪ್ ಆಗದೆ. ಮತ್ ದೊಡ್ಡ ವಿಷಯ ಏನಂದ್ರೆ ಮುತ್ತು ಗೇ ಅಂತೆ. ಸೊ ಬನ್ನಿ ಇವ್ರದ್ದು ಹೊಸ ವಿಷಯ, ಹೊಸ ಬ್ರೇಕಪ್ ಸ್ಟೋರಿ ಏನಂತ ನೋಡೋಣ ಬನ್ನಿ. ಅಲ್ಲ ಗುರು, ನನ್ನನ್ನ ಗೇ ಅಂತ ಅಂದಿದ್ದಾಳಲ್ಲ, ನಮ್ಮ ಅಪ್ಪ ನನ್ನ ಗಂಡಸು ಅಂತ ಇತ್ತಿರೋದೈತಾ, ಗೇ ಆಗಿ ಉಡ್ಸಿಲ್ಲ ಆಯ್ತಾ. ಇವ್ರದ್ದು ಇವಾಗ ಕಂಟೆಂಟ್ ಏನಂದ್ರೆ, ನೀನ್ ನನ್ ಬಗ್ಗೆ ಕೆಟ್ಟ ಹೇಳಿದಿ, ನಾನ್ ನಿನ್ಕಿಂತ ಜಾಸ್ತಿ ನಿನ್ ಬಗ್ಗೆ ಕೆಟ್ಟದಾಗ ಹೇಳ್ತೀನಿ. ಇದು ಇವ್ರದ್ದು ಕಂಟೆಂಟ್. ಇವ್ರದ್ದು ಇವಾಗ ಹೆಂಗಂದ್ರೆ, ನೀನ್ ನನ್ ಶರ್ಟ್ ಹರಿದ್ರೆ ನಾನ್ ನಿನ್ ಚಡ್ಡಿ ಹರಿತೀನಂತ, ಹಂಗಾಯ್ತು ಇದು. ಫಾಲೋವರ್ಸ್ ಇವ್ರದ್ದು ಜೀವನ, ವ್ಯೂಸ್ ಇವ್ರದ್ದು ಊಟ, ಇಂಥ ಕಚಡ ಕಂಟೆಂಟ್ ಇವ್ರ ದಿನಚರ್ಯ ಆಟ. ರೈಮ್ ಆಗಿಲ್ಲ ಅಲ್ಲ? ರ್ಯಾಪರ್ ನಾನು ರೈಮ್ ಮಾಡಕ್ಕೆ, ರೋಸ್ಟ್ ಕೇಳ್ರಿ ಅಷ್ಟೇ. ರೈಮ್ ಮಾಡ್ಬೇಕಂತೆ, ಊಟ ಅಂತೆ, ಶಾಟ ಅಂತೆ. ಜಾಸ್ತಿ ನಿಮ್ಮ ಮಾತು ಕೇಳಿದ್ರೆ ನಾಳೆ ನನ್ನ ತಿಕ್ಕಾನು ಕೇಳ್ತೀರಿ, ಅದು ಕೊಡಕ್ಕಾಗಲ್ಲ. ಏ ಮುತ್ತು ಅಲ್ಲ ನಾನು. ಬ್ರೇಕಪ್ ಆಗಿದ್ದಕ್ಕೆ ಇವಳ ಜೊತೆ ಅವನ ಜೊತೆ ಮಾತಾಡ್ತಾ ಇದ್ಲು ಆಯ್ತಾ. ಸೆಕೆಂಡ್ ಪ್ಯೂನ್ ಜೊತೆ ಅವನ ಜೊತೆ ಮಾತಾಡ್ತಾ ಇದ್ಲು, ಅದು ನನ್ನ ಹತ್ರ ಪ್ರೂಫ್ ಇದೆ. ಪ್ರತಿ ಸಲ ಬ್ರೇಕಪ್ ಆದ್ಮೇಲೆ ಪ್ರೂಫ್ ಅಂತ ದೆಂಗಕ್ ಸ್ಟಾರ್ಟ್ ಮಾಡ್ತಾನೆ. ಅದು ಎಂತ ಟಿಕೆಟ್ ಪ್ರೂಫ್ ಅಂತ ಇವನೇ ಗೊತ್ತಿರಲ್ಲ ಇರ್ಬೇಕು. ಮತ್ತೆ ಟ್ರಾನ್ಸ್ಜೆಂಡರ್ ಮನೆಗೆ ಹೋಗ್ಬಿಟ್ಟು ಬಟ್ಟೆ ಮೈಯೆಲ್ಲ ಬಟ್ಟೆ ಇರಲಿಲ್ಲ ಗುರು ಇವ್ರಿಗೆ ಆಯ್ತಾ, ಬಟ್ಟೆ ಇರಲಿಲ್ಲ, ಇವಳು ನನ್ನ ಬಗ್ಗೆ ಮಾತಾಡ್ತಾಳು ಏನು. ಮತ್ತೆ ಯಾರ್ದಾರು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ್ಕೆ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ಯಲ್ಲ, ಅದೇ ಚೂತಿಯಾಗಿರಿ ಅನ್ನೋದು. ಅಲ್ಲ ಗುರು, ನನ್ನನ್ನ ಗೇ ಅಂತ ಅಂದಿದ್ದಾಳಲ್ಲ, ನಮ್ಮ ಅಪ್ಪ ನನ್ನ ಗಂಡಸು ಅಂತ ಇತ್ತಿರೋದೈತಾ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಗೇ ಆಗಿ ಉಡ್ಸಿಲ್ಲ ಆಯ್ತಾ. ನೀ ಗೇ ಹೌದಾ ಇಲ್ಲ ಅಂತ ಯಾರು ಕೇಳಲಿಲ್ಲ, ಆದ್ರೆ ಇಂಥ ತಿಕ್ಕದ ಮೇಲೆ ಮಾತಾಡಿ ಗಂಡಸು ಅಂತೀಯಲ್ಲ, ಅದು ತಪ್ಪು. ನಾನು ನಿನ್ ಜೊತೆ ಟೈಮ್ ಪಾಸ್ ಮಾಡ್ತಿಲ್ಲ ಅಂತ ಅನ್ಕೊಂಡು ಏನ್ ಈ ತರ ಹೇಳ್ತಿದ್ಯಾ ನೀನು? ನಾನು ನಿನ್ ಜೊತೆ ಟೈಮ್ ಪಾಸ್ ಮಾಡಕ್ ನಂಗೆ ಇಷ್ಟ ಇಲ್ಲ ಗುರು, ನಾನೇನ್ ಇಷ್ಟ ಮಾಡ್ಬೇಕು, ನಂಗೆ ಆತರ ಇದೇ ಇಲ್ಲ. ಅಣ್ಣಂದಿ ದೊಡ್ಡ ಶಾರುಖ್ ಖಾನ್ ಟೈಮ್ ಪಾಸ್ ಮಾಡಿಲ್ಲ ಅಂದ್ರೆ ಬೇಜಾರಾಗತ್ತಂತೆ. ಗುರು ನಾನೇನ್ ಇಷ್ಟ ಮಾಡ್ಬೇಕು, ನಂಗೆ ಆತರ ಇದೇ ಇಲ್ಲ, ನಿನ್ ಮೇಲೆ ಫೀಲಿಂಗ್ಸ್ ಇಲ್ಲ ನಂಗೆ, ಏನಕ್ಕೆ ನನ್ ಬಗ್ಗೆ ಆತರ ಹೇಳಿದೀರಾ ನೀವು? ಮತ್ ಇವಾಗ ಫೀಲಿಂಗ್ಸ್ ಇಲ್ಲ ಅಂತಿದ್ದಾನೆ. 2-3 ತಿಂಗಳ ಹಿಂದೆ ಇಬ್ರು ಕಪಲ್ಸ್ ರೀಲ್ಸ್ ಮಾಡ್ತಿದ್ರಲ್ಲ, ಅವಾಗ ಎಲ್ಲಿಂದ ಬಂದಿತ್ತು ಫೀಲಿಂಗ್ಸ್? ಇವಾಗ ಇವನ್ ಕಡೆ ಬರೋಣ. ನೋಡಕ್ ಬಂದ್ಯಾ ನೀನು? ಏನೇಲಿ ಮರ್ಯಾದೆ ಕೊಡ್ತೀನಿ, ಮರ್ಯಾದೆ ಉಳಿಸ್ಕೊಳ್ಬೇಕು, ಹೇಳ್ತೀನಿ ಅಂತ ಮಾತಾಡ್ತಿಲ್ಲ ತಾನೆ. ಸುಮ್ಮನೆ ನಿನ್ ಕೆಲಸ ನೀನ್ ನೋಡ್ಕೊಳ್ಬೇಕು ತಾನೆ. ನೀವು ಹುಡುಗಂದು ನಿಂದು ಜಗಳ ಇದೆ, ನಂದೇನೆ ಮದುವೆ ಕೇಳ್ತಾ ಇದ್ಯಾ? ಇವ್ರಿಬ್ರು ಜಗಳದಲ್ಲಿ ಇವ್ ಒಬ್ಬ ಥರ್ಡ್ ವೀಲ್. ನಿಂಗೆ ಯಾರು ಕೇಳಲ್ಲ ಅಣ್ಣ, ನೀ ವಿಡಿಯೋ ಹಾಕಿಲ್ಲ ಅಂದ್ರೆ. ನೀ ಎಲ್ಲೋ ಮಧ್ಯದಲ್ಲಿ ಬಂದ್ಬಿಟ್ಟಿದ್ದಿ, ಅದಕ್ಕೆ ನಿಮ್ ಕೇಳ್ತಿದಾರ ಅಷ್ಟೇ. ಯಾರ್ಯಾರು ನೋಡ್ಕೊಂಡು ನೀನ್ ಕಾನ್ಫರೆನ್ಸ್ ಹಾಕಿ ಮಾತಾಡ್ಸ್ಬಿಟ್ಟು ಅವರೆಲ್ಲ ಮಾತಾಡಿದ ತಕ್ಷಣ ಎದುರ್ಕೊಳ್ಳೋ ನಾನಲ್ಲ, ಓಕೆನಾ? ಎದುರ್ಕೊಂಡ್ರೆ ನೀನ್ ಎದುರ್ಕೊಳ್ಬಹುದು, ಯಾರ ಹತ್ರ ಮಾಡ್ತಿರೋ ನಾನು ಎದುರ್ಕೊಳ್ಳೋದೇ ಇಲ್ಲ, ಓಕೆನಾ? ಮತ್ ಇವ್ನಿಗೆ ಯಾರ ಕಡೆನ ಕಾಲ್ ಮಾಡ್ತಾರೆ, ಇವ್ನು ಹೆದ್ರಲ್ಲ ಅಂತೆ. ಪೊಲೀಸಿಂದ ಒಂದ್ ಏಟ್ ಬಿದ್ರೆ ನಿನ್ನ ಅಪ್ಪನೂ ಹೆದರ್ತಾನೆ. ನಾ ಇಲ್ಲಿ ಯಾರ ಪರವಾಗೂ ಮಾತಾಡ್ತಿಲ್ಲ, ಕಿಪ್ಪಿ ಫ್ಯಾನು ಅಲ್ಲ, ಮುತ್ತು ಫಾಲೋವರು ಅಲ್ಲ, ಇಬ್ರಿಗೂ ಸರಿ ದೆಂಗ್ತೀನಿ. ಫೇಕ್ ಕಾಲರ್ಸ್ ಅಂತ ನೀನ್ ನೋಡಕ್ ಬಂದಿನೋ ನಾ ಮಾಡ್ದ, ನೀನ್ ಅವಳ ಜೊತೆ ಹಿಡ್ಕೊಂಡು ಕೊಲಾಬ್ರೇಷನ್, ಒಂದೊಂದು ವಿಡಿಯೋಗೂ ಕೊಲಾಬ್ರೇಷನ್ ಮಾಡ್ತಿದ್ ನೀನ್ ಕೊಡೋ ಚೂತ್ಯ ನನ್ನ ಹತ್ರ ಬಂದು ಹೇಳ್ತೀಯಾ? ಲವ್ ಯು ಗಾಯ್ಸ್ ಆಲ್ ತೊದಲ್ಸ್ಕೊಂಡು ಲವ್ ಯು ಆಲ್ ಗೋಯ್ಸ್ ಅಂತ ಮೊದ್ಲು ಬಿಡು ಹೇಳೋದು. ಲವ್ ಯು ಆಲ್ ಗೈಸ್ ಅದು ಇಂಗ್ಲಿಷ್ ಬೇಕಾ? ನಾ ಕಲ್ಸ್ತೀನಿ. ಇಬ್ರು ಏನಾಗಿರ್ಲಿ, ಆದ್ರೆ ನನ್ ಟಾಪಿಕ್ ಪ್ಲೇ ಬೇಡ ನಿನಗೆ. ನನ್ ಟಾಪಿಕ್ ಬಂದ್ರೆ ನಾನು ಬಿಡೋದು ಇಲ್ಲ, ಓಕೆನಾ? ಇವನ್ ಟಾಪಿಕ್ ಬಂದ್ರೆ ಇವನ್ ಬಿಡಲ್ಲ ಅಂತೆ. ನೀ ಈ ಟಾಪಿಕ್ ಮಾತಾಡೋದ್ ಬಿಡು, ನಿಂಗ್ ಜನ ಹಿಂಗೂ ಬಿಡ್ತಾರೆ. ಮತ್ ನಿಂಗ್ ಹಿಡ್ಕೊಳಕ್ ನೀನ್ ದೊಡ್ಡ ಶಾರುಖ್ ಖಾನ್. ಮಿಸ್ಟರ್ ಸ್ಕಿಪ್ಪಿ ಅವ್ರೆ, ನಿಮ್ಗೆ ಏನಾದ್ರು ನಾಲೆಡ್ಜ್ ಇದೆಯಾ ಮೈಂಡ್ ಅಲ್ಲಿ? ಮಿಸ್ಸಸ್ ಸ್ಕಿಪ್ಪಿ ಅವರೇ, ನಿಮ್ಗೆ ನಾಲೆಡ್ಜ್ ಇದೆಯಾ ಅನ್ನಕ್ ಹೋಗೋದೇನೋ ನಾಲೆಡ್ಜು ಪಾನೆಡ್ಜು ಅಂತ ಹೇಳ್ತಾನೆ. ಅದು ನಾಲೆಡ್ಜ್ ಯಾವ್ದು ಅಲ್ಲ, ನಾಲೆಜ್ ಅದು. ಮತ್ತೆ 5-6 ಜನ ಯಾಕಂತ ಇಬ್ರು ಜಗಳದಲ್ಲಿ ಕೊಲಾಬ್ರೇಟ್ ವಿಡಿಯೋ ಮಾಡಿ ವಿಡಿಯೋ ಹಾಕ್ತಿದ್ದಾರೆ. ಇವ್ರದ್ ಲವ್ ಸ್ಟೋರಿ ಎಲ್ಲಿಂದ ಎಲ್ಲಿ ಹೋಗ್ತಿದೆ ಅಂತಾನೂ ಅರ್ಥ ಆಗ್ತಿಲ್ಲ. ಫಸ್ಟ್ ಲವರ್ಸ್ ಇದ್ರು, ಇವಾಗ ಗೇ ಆದ್ರು. ಮೊದ್ಲೇ ಟಿವಿ ಸೀರಿಯಲ್ ನೋಡ್ಬೇಕಿತ್ತು ಡ್ರಾಮಾ ಬೇಕಂದ್ರೆ, ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಫುಲ್ ಡ್ರಾಮಾನೇ. ನಿನಗೆ ನಾವೆಲ್ಲ ವಿಡಿಯೋ ಮಾಡ್ತಾ ಕೋಪ ಬರ್ಬೋದು ಮೋಸ್ಟ್ಲಿ. ಏನಪ್ಪ ಇವ್ರು ನಮ್ಮ ವಿಡಿಯೋ ಮಾಡ್ತಾ ಅವ್ರು ತೊಳ್ಕೊಳ್ಳಿ ಅಂತ ಅಲ್ಲೋ, ನಿಂತ ಕರೆಕ್ಟ್ ತೊಳ್ಕೊಳ್ಳೋ ಫಸ್ಟ್. ಇಬ್ರು ತೊಳ್ಕೊಳ್ರಿ, ನೀರ್ ನಾನ್ ಕೊಡ್ತೀನಿ. ಅವಳೇ ನನ್ ಬಗ್ಗೆ ಮಾತಾಡಿದಾಳೆ ಗುರು, ಅದನ್ನ ಎತ್ತಿ ತೋರ್ಸಿ, ಅವಳ ತಪ್ಪನೆ ಎತ್ತಿ ತೋರ್ಸಿ, ಯಾಕೆ ಹೈಡ್ ಮಾಡ್ತಿದ್ದೀರಾ? ಅವಳು ತಪ್ಪು ಎತ್ ತೋರ್ಸಕ್ಕೆ ಅವಳು ತಪ್ಪು ಸಿಕ್ಕಿಲ್ಲ, ನಿನ್ ತಪ್ಪು ಸಿಕ್ಕಿದೆ, ಅದಕ್ಕೆ ನಿಂಗೆ ರುಬ್ತಾ ಇದ್ದೀನಿ ಅಷ್ಟೇ. ಇಬ್ರದ್ದು ವಿಡಿಯೋ ನೋಡ್ತಿದ್ದಾಗೆ ಲಾಸ್ಟಿಗೆ ಬರೋದು ಒಂದೇ: ಫಾಲೋ ಮಾಡಿ, ಅನ್ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಅನ್ಸಪೋರ್ಟ್ ಮಾಡಿ. ಇವಾಗ ಇವ್ರದೆಲ್ಲ ಆಯ್ತು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಗೋಲ್ಜಸ್ ಮಾತಾಡ್ತಾ ಇರೋದು. ಎಷ್ಟೇ ಕಷ್ಟಪಟ್ಟು ಎಷ್ಟೊಂದು ಮೇಲ್ ಬಂದಿತ್ತು, ಸುಮ್ಮನೆ ನೇಮ್ ಮಾಡಕ್ಕೆ ಒಂದೇ ಒಂದು ಸಾಕು. ಇಂಥ ವಿಡಿಯೋ ಎಲ್ಲ ಮಾಡಕ್ಕೆ ಕಷ್ಟ ಪಡ್ತಿದ್ದಾರಂತೆ. ಆ ಕಷ್ಟ ಶಬ್ದನೂ ಹೇಳುತ್ತೆ, ಇದೆಲ್ಲ ಕಷ್ಟ ಅಲ್ಲ ತಮ್ಮ, ಬನ್ನಿ ಕಷ್ಟ ತೋರಿಸ್ತೀನಿ ಅಂತ.
ಮಾಡಿರೋ ವಿಡಿಯೋನ ಡಿಲೀಟ್ ಮಾಡಿಸ್ಬಿಟ್ಟು ಅಂಡ್ ಎಲ್ಲೂ ಪೋಸ್ಟ್ ಮಾಡದೇ ಇರಂಗೆ ನೀನೇ ನೋಡ್ಕೊಳ್ಬೇಕು ಅಂಡ್ ಅದಕ್ಕೆ ಸಾರಿ ವಿಡಿಯೋ ನೀನೇ ಅಪ್ಲೋಡ್ ಮಾಡ್ಲೇಬೇಕು ನಾಳೆ ತಕ್ಷಣ. ಇವನಿಗೆ ಸಾರಿ ವಿಡಿಯೋ ಬೇಕಂತೆ, ಯಾಕಂತ ಇನ್ನೂ ಅರ್ಥ ಆಗಿಲ್ಲ. ನೀವು ರಿಯಾಲಿಟಿ ತಿಳ್ಕೊಂಡು ಮಾತಾಡಿ ಆಯ್ತಾ. ಅವಳ ತಪ್ಪು ಮಾತ್ರ ಹೈಡ್ ಮಾಡ್ತಾ ಇದ್ರೆ ನನ್ ತಪ್ಪು ಮಾತ್ರ ಎತ್ತಿ ಮಾತಾಡ್ತಾ ಇದ್ದೀರಲ್ವಾ. ಅವಳೇನು ತಪ್ಪೇ ಮಾಡಿಲ್ವಾ. ಮತ್ ಇವನೇ ಹೇಳ್ತಾನೆ ತಿಳ್ಕೊಂಡ್ ಮಾತಾಡ್ಬೇಕು ಅಂತ. ಅವಳ ಬಗ್ಗೆ ನೀ ಎಷ್ಟ್ ತಿಳ್ಕೊಂಡಿದ್ಯಾ ಅಂತ ನಿಂಗೆ ಗೊತ್ತಿಲ್ಲ ಇರ್ಬೇಕು, ಅದಕ್ಕೆ ಹಿಂಗ್ ಮಾತಾಡ್ತಿದ್ದಿ. ನೀನೇನು ಮತ್ತೆ ನೀನು ಶಿಕ್ಷಕ ಹುಡುಗ ಜೊತೆ ಎಲ್ಲ ಶಿಕ್ಷಕರ ಜೊತೆ ಮಾತಾಡ್ತಿದ್ಯಲ್ಲ, ನೀನೇನು ನಿಜವಾಗ ನೀನು ಹುಡುಗಿನೇನಾ? ಮತ್ ಇವ್ನ್ ಏನ್ ಮಾತಾಡ್ತಿದ್ದಾನಂತ ಇವನೇ ಗೊತ್ತಿರಲ್ಲ ಇರ್ಬೇಕು. ಫಸ್ಟ್ ಆಫ್ ಆಲ್ ಇವ್ನ್ ಮಾತ್ ಕೇಳಿದ್ರೆ ಹುಡುಗಿನ ಏನಂತ ಇವ್ನ್ ಎಂತ ಮಾತಾಡ್ತಾನಂತ ಇವನೇ ಗೊತ್ತಿರಲ್ಲ. ವಿಡಿಯೋ ಮಾಡ್ಬೇಕಂತ ವಿಡಿಯೋ ಮಾಡ್ತಾನಷ್ಟೇ, ಅದು ಮತ್ತೊಂದ್ಸಲ ನೋಡ್ತಾನ ಇಲ್ಲ ಅಂತ ಅದನ್ನೂ ಗೊತ್ತಿಲ್ಲ. ಈ ವಿಡಿಯೋ ನಿಮ್ ಕೀರ್ತಿಗೆ ಎಲ್ಲಾರು ಶೇರ್ ಮಾಡಿ. ಇಲ್ದೇ ಇರೋ ಕಮೆಂಟ್ ಹಾಕ್ತಿರಲ್ಲ ಬ್ಯಾಡ್ ಕಮೆಂಟ್ ಗಳಿಗೆ ಬಂದ್ಬಿಟ್ಟು ಅವಳಿಗೆ ಶೇರ್ ಮಾಡಿ. ನಿನ್ ಕೈ ಇಲ್ವಾ ಶೇರ್ ಮಾಡಕ್ಕೆ? ನೀ ಮಾಡ್ಕೊ. ಫಾಲೋವರ್ಸ್ ಬರೋದ್ ಇವ್ರಿಗೆ, ವ್ಯೂಸ್ ಬರೋದ್ ಇವ್ರಿಗೆ, ಶೇರ್ ಮಾಡೋದ್ ನಾವಂತೆ. ಮತ್ ಇಂಥ ಚೂತಿಯಾಗಿರಿ ಮಾಡೋದ್ ಫಸ್ಟ್ ಬಿಡು ಸೋಷಿಯಲ್ ಮೀಡಿಯಾದಲ್ಲಿ. ಇವ್ರದ್ ಕಂಟೆಂಟ್ ನೋಡ್ಬಿಟ್ರೆ ಇವರಿಗೆಲ್ಲ ಯಾರು ಫಾಲೋ ಮಾಡ್ತಾರಂತ ನಂಗೆ ಅನ್ಸ್ಬಿಡ್ತು. ಆದ್ರೆ ಇದಾರ ಸ್ವಲ್ಪ ಜನ ಫಾಲೋ ಮಾಡೋರು. ಮತ್ತು ಇವ್ರದ್ ಕಂಟೆಂಟ್ ಏನಿದೆ ಅಂತ ನಾಲೆಜ್ ಕೊಡ್ತಾರಾ? ಇಲ್ಲ. ಎಜುಕೇಶನ್ ಕೊಡ್ತಾರಾ? ಇಲ್ಲ. ದೊಡ್ಡ ಶಾರ್ಟ್ ಫಿಲ್ಮ್ ತೆಗಿತಾರ? ಅದನ್ನೂ ಇಲ್ಲ. ಮಾಡೋದ್ ಚೂತಿಯಾರಿಲೆ, ಅದಕ್ಕೂ ಕಿಚ್ಚಾಡ್ತಿದಾರ ಇಷ್ಟು. ಆ ಹುಡುಗಿ ಕಾಕ ಫಾಲೋವರ್ಸ್ ಮಾಡ್ಕೊಂಡು ನಾಕ ಆಡ್ಕೊಂಡ್ಬಿಟ್ಟು ಇವತ್ತು ದಿವಸದಲ್ಲಿ ಆ ಹುಡುಗಿನ ಕಾಲೇ ಬದಿತಾಗಿರಾ? ನಿಮ್ ಜನ್ಮಕ್ ಬೆಂಕಿ ಸಿಗಾಕ ಕೊಳೆ ಆನ್ಸರ್ ಅಲ್ಲೇ ಇದಕ್ಕೆ. ನನ್ನ ಆನ್ಸರ್ ಇಷ್ಟೇ, ಇವ್ರದ್ದು ವಿಡಿಯೋ ನೋಡೋದ್ ಬಿಟ್ರೆ ಇವ್ರ ಜಗಳನೂ ಮುಗಿಯತ್ತೆ, ಎಲ್ಲ ಮುಗಿಯತ್ತೆ. ಸೊ ಈ ವಿಡಿಯೋಲಿ ಇಷ್ಟೇ ಗೈಸ್. ನಾ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಮತ್ತು ಈ ವಿಡಿಯೋದ ಯಾರಿಗೂ ಹೇಟ್ ಇಲ್ಲ, ಇಟ್ಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ. ಮತ್ತು ಇವ್ರದ್ದು ಮತ್ತೆ ಬ್ರೇಕಪ್ ಆಗತ್ತಾ, ಮತ್ತೆ ಪ್ಯಾಚಪ್ ಆಗತ್ತಾ, ಏನು ಮಾಡ್ತಾರ ಏನು ಮಾಡಲ್ಲ ಅಂತ ಇವರೇ ಗೊತ್ತು. ನಾ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಸೊ ಟಾಟಾ, ಬಾಯ್ ಬಾಯ್.